ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯದಾಗಬೇಕು ಅಂತ ಇದ್ದರೆ ದೇವರು ಅದಕ್ಕಿಂತ ಮುಂಚೆ ನಿಮಗೆ ಒಂದು ಸಂಕೇತವನ್ನು ನೀಡ್ತಾರೆ, ಕೆಲವೊಂದು ಸಂಕೇತಗಳನ್ನ ನೀಡ್ತಾರೆ ಅಂತಲೇ ಹೇಳ್ಬೋದು. ಇದರಲ್ಲಿ ಒಂದು ಸಂಕೇತದ ಒಂದು ವಿಷಯಕ್ಕೆ ಬಂದರೆ ವಿಶೇಷವಾಗಿ ನಿಮಗೆ ಗೊತ್ತಿರ್ಬೋದು, ತುಂಬ ಜನಕ್ಕೆ ಏನಾಗುತ್ತೆ ಅಂದರೆ ಬೆಳಗಿನ ಜಾವ ಒಂದು 3 ರಿಂದ 5 ಗಂಟೆ ಒಳಗಡೆ ನಿಮಗೆ ಸಡನ್ನಾಗಿ ಎಚ್ಚರಿಕೆ ಆಗುತ್ತೆ, ಅಥವಾ ಏನೋ ಒಂದು ಸಡನ್ನಾಗಿ ಕಂಡುಬಿಡ್ತೀರಾ ನೀವು. ಮತ್ತೆ ನಿದ್ದೆ ಬರುತ್ತೆ, ಇಲ್ಲ ಅಂತ ಹೇಳಲ್ಲ, ಬಟ್ ಸಡನ್ನಾಗಿ ಎಚ್ಚರ ಆಗುತ್ತೆ. ಇದರ ಒಂದು ಸಂಕೇತ ಏನು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಸಾಕಷ್ಟು ನಿಮಗೆ ದೇವರು ಯಾವ ಒಂದು ಸಂಕೇತಗಳನ್ನ ನಿಮಗೆ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗೋಕ್ಕಿಂತ ಮುಂಚೆ ಕೊಡ್ತಾನೆ ಅಂತ, ಇದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಸಾಕಷ್ಟು ವಿಚಾರಗಳನ್ನ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ. ಹಾಗೆ ನೀವು ಕೂಡ ಶಿವನ ಭಕ್ತರಾಗಿದ್ದರೆ, ಹಾಗೆ ಶಿವನ ಕೃಪೆಗೆ ನೀವು ಪಾತ್ರರಾಗಬೇಕು ಅಂತ ಇದ್ದರೆ ಓಂ ನಮಃ ಶಿವಾಯ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ನೀವು ಮರಿಬೇಡಿ. ಇನ್ನು ಇದರಲ್ಲಿ ಮೊದಲನೇ ವಿಚಾರಕ್ಕೆ ಬಂದರೆ, ನಿಮಗೆ ತುಂಬ ಜನಕ್ಕೆ ನಾನು ಮುಂಚೆನೂ ಹೇಳಿದೆ, ಏನಪ್ಪ ಅಂದರೆ ಈ ಒಂದು ಮಧ್ಯರಾತ್ರಿ ಒಂದು 3 ರಿಂದ 5 ಗಂಟೆ ಒಳಗಡೆ ತುಂಬ ಜನಕ್ಕೆ ಎಚ್ಚರ ಆಗುತ್ತೆ. ಅಂದರೆ ಇದ್ದಕ್ಕಿದ್ದಂಗೆ ಎಚ್ಚರ ಆಗುತ್ತೆ, ನೀವು ಕಂಡುಬಿಡ್ತೀರಾ, ಮತ್ತೆ ಮಲ್ಕೊಳ್ತೀರಾ. ಬಟ್ ಆದರೆ ಈ ಒಂದು ಸಮಯದಲ್ಲಿ ನೀವು ಎಚ್ಚರ ಆದರೆ ಇದನ್ನು ಸಾಮಾನ್ಯ ವಿಷಯ ಅಂತ ಅಂದ್ಕೊಳ್ಳೇಬೇಡಿ. ಯಾಕಂದರೆ ಈ ಒಂದು ಸಮಯದಲ್ಲಿ ವಿಶೇಷವಾಗಿ ದೇವತೆಗಳು ಹೆಚ್ಚಿನದಾಗಿ ಆ್ಯಕ್ಟಿವ್ ಆಗಿರುವಂಥ ಒಂದು ಸಮಯ ಅಂತ ಹೇಳಲಾಗುತ್ತೆ. ಹಾಗೆ ಇದು ತುಂಬಾ ಒಂದು ಒಳ್ಳೆಯ ಸಮಯ. ಈ ಒಂದು 2 ಅವರ್ ಏನಿದೆ, ಇದು ತುಂಬ ಒಂದು ಒಳ್ಳೆಯ ಸಮಯ ಅಂತ ಹೇಳಲಾಗುತ್ತೆ. ಈ ಒಂದು ಸಮಯನ ನೀವು ವೇಸ್ಟ್ ಮಾಡದೆ, ನಾನು ಹೇಳುವಂಥ ಒಂದು ಸಣ್ಣ ಒಂದು ಉಪಾಯ ಇದೆ, ಅದನ್ನು ನಾನು ವಿಡಿಯೋ ಕೊನೆಯಲ್ಲಿ ಅಥವಾ ವಿಡಿಯೋ ಮಧ್ಯದಲ್ಲಿ ನಿಮಗೆ ಹೇಳ್ತೀನಿ. ಆ ಒಂದು ಉಪಾಯವನ್ನು ಮಾಡಿದ್ರೆ ನಿಮ್ಮ ಜೀವನವೇ ಬದಲಾಗುತ್ತೆ, ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ವಿಷಯ ಏನಿದೆ ಇದು ಪುರಾಣದಲ್ಲೂ ಕೂಡ ಇದೆ. ಹಾಗಾಗಿ ಈ ಒಂದು ಚಿಕ್ಕ ಒಂದು ಉಪಾಯವನ್ನು ನೀವು ಮಾಡೋದನ್ನ ಮರಿಬೇಡಿ. ಅದನ್ನು ಯಾವ ಉಪಾಯ ಮಾಡಬೇಕು ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಇನ್ನು ಎರಡನೇ ವಿಚಾರಕ್ಕೆ ಬಂದರೆ, ನೀವು ವಿಶೇಷವಾಗಿ ನಿಮ್ಮ ಒಂದು ಕನಸಿನಲ್ಲಿ ನೀವು ಯಾವುದಾದ್ರು ಒಂದು ಬೆಟ್ಟಗಳು ನೋಡ್ತಿದ್ದೀರಾ, ಬೆಟ್ಟದಿಂದ ಒಂದು ನೀರುಗಳು ಹರಿತಾ ಇದೆ ಅಂದರೆ, ಜರಿಗಳು ಅಥವಾ ನೀರುಗಳು ಹರಿತಾ ಇದೆ ಅಂದರೆ, ಆ ಒಂದು ನೀರನ್ನು ನೀವು ಕುಡಿತಾ ಇರೋ ರೀತಿ ನಿಮಗೆ ಕನಸು ಬಿದ್ದರೆ, ಇದರ ಒಂದು ಅರ್ಥ ಏನಪ್ಪ ಅಂದರೆ ಖುದ್ದು ಶಿವ ನಿಮಗೆ ಆಶೀರ್ವಾದ ಮಾಡ್ತಾರೆ. ಹಾಗೆ ಆ ಒಂದು ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ಘಟನೆಗಳು ನಡೆಯಲಿದೆ ಅನ್ನೋ ಒಂದು ಸಂಕೇತ ಇದು ಅಂತ ಹೇಳಲಾಗುತ್ತೆ. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ, ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60 ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇನ್ನು ಮೂರನೇದಾಗಿ ವಿಶೇಷವಾಗಿ ನಿಮಗೆ ನಿಮ್ಮ ಒಂದು ಕನಸಿನಲ್ಲಿ ದೇವತೆಗಳು ಅಂದರೆ ದೇವರಾಗಲಿ ಅಥವಾ ಅಂದರೆ ಗಂಡು ದೇವರಾಗಲಿ ಅಥವಾ ದೇವಿಗಳಾಗಲಿ ನಿಮಗೆ ಕಾಣಿಸಿದ್ರೆ ಅದು ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು. ವಿಶೇಷವಾಗಿ ನೀವು ಯಾವ್ದಾದ್ರು ಒಂದು ಒಳ್ಳೆಯ ಕೆಲಸಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ ಅನ್ನೋದು ಸಮಯದಲ್ಲಿ ನಿಮಗೆ ಈ ರೀತಿ ಕನಸು ಬಿದ್ದರೆ ಆ ಒಂದು ಕೆಲಸದಿಂದ ನಿಮಗೆ ಸಾಕಷ್ಟು ಹೆಸರು ಬರುತ್ತೆ, ಸಾಕಷ್ಟು ನೀವು ಅಂದ್ಕೊಂಡಷ್ಟು ನಿಮಗೆ ಒಳ್ಳೆಯ ಕೆಲಸಗಳು ಅದರಿಂದ ಆಗುತ್ತೆ, ಎಲ್ಲವೂ ಕೂಡ ನಿಮಗೆ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಈ ಕಾರಣದಿಂದಾಗಿ ಈ ಒಂದು ಕನಸು ಕೂಡ ತುಂಬಾ ಒಳ್ಳೆಯದು. ಆದರೆ ಒಂದು ವಿಚಾರ ಏನಪ್ಪ ಅಂದರೆ, ಈ ಒಂದು ಕನಸು ಬಿದ್ದಾಗ ನೀವು ಆದಷ್ಟು ಇನ್ನೊಬ್ಬರಿಗೆ ಇದನ್ನು ನೀವು ಹೇಳ್ಕೊಳ್ಳೋದ್ರಿಂದ ಅದರ ಒಂದು ಫಲಗಳು ನಿಮಗೆ ಸಿಗೋದಿಲ್ಲ ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ರೀತಿಯಾದ ಒಂದು ಕನಸು ಬಿದ್ದರೆ ನಿಮಗೆ ಅದನ್ನು ಗುಟ್ಟಾಗಿ ಇಟ್ಕೊಂಡ್ರೆ ನಿಮಗೆ ಒಳ್ಳೆಯದು ಅಂತ ಹೇಳ್ಬೋದು.
ಇನ್ನು ಮುಂದಿನ ವಿಚಾರಕ್ಕೆ ಬಂದರೆ ನಿಮಗೆ ಅಚಾನಕ್ಕಾಗಿ ಯಾವುದೋ ಒಂದು ನೀವೇನಾದ್ರು ಒಂದು ಕೆಲಸಗಳನ್ನ ಮಾಡ್ತಿದ್ದೀರಾ, ಆ ಒಂದು ಕೆಲಸದಲ್ಲಿ ನಿಮಗೆ ಅಚಾನಕ್ಕಾಗಿ ಸಕ್ಸಸ್ ಸಿಗ್ತಿದೆ ಅಥವಾ ಏನಾದ್ರು ಒಂದು ಒಳ್ಳೇದಾಗ್ತಿದೆ, ನೀವು ಅಂದ್ಕೊಂಡಿದ್ದೆಲ್ಲ ಆಗ್ತಾಯಿದೆ ಸಡನ್ನಾಗಿ, ಅಂದರೆ ಇಲ್ಲಿವರೆಗೂ ಚೆನ್ನಾಗಿ ಆಗ್ತಿರಲಿಲ್ಲ, ಸಡನ್ನಾಗಿ ಒಳ್ಳೇದಾಗ್ತಿದೆ ಅಂದರೆ ನಿಮಗೆ ಇದು ಕೂಡ ಒಂದು ಸಂಕೇತ, ನಿಮಗೆ ಆಶೀರ್ವಾದ, ದೇವರ ಆಶೀರ್ವಾದ ಸಿಕ್ಕಿದೆ ಅನ್ನೋದರ ಒಂದು ಸಂಕೇತ ಅಂತ ಹೇಳಲಾಗುತ್ತೆ. ಹಾಗೆ ಇದರಿಂದ ಕೂಡ ನಿಮಗೆ ಸಾಕಷ್ಟು ಒಳ್ಳೆಯದು ಮುಂದೆ ಆಗ್ತಾ ಬರುತ್ತೆ. ಈ ಕಾರಣದಿಂದಾಗಿ ಈ ಒಂದು ಚಿಕ್ಕ ಒಂದು ಸಂಕೇತವನ್ನು ಕೂಡ ನೀವು ಮರಿಬೇಡಿ. ಇನ್ನು ಮುಂದಿನ ವಿಚಾರಕ್ಕೆ ಬಂದರೆ ವಿಶೇಷವಾಗಿ ನಿಮ್ಗೆ ಏನಾದ್ರು ಒಂದು ನೀವು ಓಡಾಡ್ತಿರ್ತೀರ ನಾರ್ಮಲ್ ಆಗಿ, ಈ ಒಂದು ಸಮಯದಲ್ಲಿ ಸಡನ್ ಆಗಿ ನಿಮಗೆ ಅಕ್ಕಪಕ್ಕ ಒಂದು ಸುಗಂಧ ಬರ್ತಾ ಇರುತ್ತೆ ಅಥವಾ ಏನೋ ಒಂದು ಸಂತೋಷ ನಿಮ್ಮ ಮನಸ್ಸಲ್ಲಿ ಬರ್ತಾ ಇರುತ್ತೆ. ಈ ರೀತಿ ಇದ್ದಾಗ ನೀವು ಒಂದು ನೆನ್ಪಿಟ್ಕೊಬೇಕು, ನಿಮ್ಮ ಅಕ್ಕಪಕ್ಕ ಯಾವುದೋ ಒಂದು ದೈವಿಕ ಶಕ್ತಿಗಳು, ಅಂದರೆ ನೀವು ದೈವ ಶಕ್ತಿಗಳು ಅಂತ ಹೇಳ್ಬೋದು, ಅದು ನಿಮ್ಮ ಅಕ್ಕಪಕ್ಕ ಇದೆ. ಹಾಗೆ ನಿಮಗೆ ಇದರಿಂದ ಕೂಡ ನಿಮಗೆ ಒಳ್ಳೆಯ ಒಂದು ನಿಮಗೆ ಫ್ಯೂಚರ್ ಆಗಲಿ ಅಥವಾ ಏನಾದರೂ ಒಂದು ಏನೇ ಒಂದು ಕೆಲಸಕ್ಕೆ ನೀವು ಕೈ ಹಾಕಿದ್ರೂ ಕೂಡ ಅದರಿಂದ ನಿಮಗೆ ಒಳ್ಳೆಯದಾಗುವಂಥ ಒಂದು ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ವಿಶೇಷವಾಗಿ ಪೂಜೆ ಮಾಡ್ತಿರುವಂಥ ಒಂದು ಸಮಯದಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಸಡನ್ನಾಗಿ ನಿಮಗೆ ಏನೋ ಒಂಥರ ಗಾಳಿ ಬೀಸ್ತಾ ಇರುತ್ತೆ, ಅಂದರೆ ತಣ್ಣಗಿರೋ ಗಾಳಿ ಸಡನ್ನಾಗಿ ಬಂದು ನಿಮ್ಮ ಮಕ್ಕ ಹತ್ರ ಬೀಸ್ತಾ ಇದ್ದರೆ ಇದು ಕೂಡ ನಿಮಗೆ ತುಂಬ ಒಂದು ಒಳ್ಳೆಯ ಸಂಕೇತ ಅಂತ ಹೇಳ್ಬೋದು. ಇದರಿಂದ ಕೂಡ ನಿಮಗೆ ಸಾಕಷ್ಟು ಒಳ್ಳೆಯ ಲಾಭಗಳು ಸಿಗುತ್ತೆ. ಇದು ಕೂಡ ನಿಮಗೆ ಏನಾದರೂ ಒಂದು ಮುಂದೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಒಂದು ಸಂಕೇತ ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ಏನಪ್ಪ ಅಂದರೆ ನೀವು ಅಕ್ಕಪಕ್ಕ ಏನಾದ್ರು ಒಂದು ಮಾಡ್ತಿರ್ತೀರ, ಕೆಲಸಗಳನ್ನ ಮಾಡ್ತಿರ್ತೀರ, ಆ ಒಂದು ಸಮಯದಲ್ಲಿ ಅಕ್ಕಪಕ್ಕ ನಿಮಗೆ ಯಾವ್ದಾದ್ರು ಒಂದು ಸಂಗೀತ ಅಂದರೆ ಒಳ್ಳೆಯ ಒಂದು ನಾದಗಳು ಕೇಳಿಸುತ್ತೆ ನಿಮಗೆ. ಈ ಒಂದು ಸಮಯದಲ್ಲಿ ನೀವು ಕರೆಕ್ಟಾಗಿ ನೋಡಿದಾಗ ಅಲ್ಲಿ ಯಾರು ಕೂಡ ನುಡಿಸೋರು ಇರಲ್ಲ ಅಥವಾ ಯಾರು ಕೂಡ ಈ ಒಂದು ಸಂಗೀತ ಬಾರಿಸೋರು ಕೂಡ ಇರೋದಿಲ್ಲ. ಇಂಥ ಒಂದು ಏನಾದ್ರು ಒಂದು ಸಣ್ಣದಾಗಿ ನಿಮಗೆ ಒಳ್ಳೆಯ ಒಂದು ಮ್ಯೂಸಿಕ್ ಕೇಳಿಸ್ತಿದೆ ಅಂದರೆ ಇದು ಕೂಡ ನಿಮಗೆ ತುಂಬಾ ಒಂದು ಒಳ್ಳೆಯ ಒಂದು ಸಂಕೇತ ಅಂತ ಹೇಳ್ಬೋದು. ಇದರಿಂದ ಕೂಡ ನಿಮಗೆ ಮುಂದೆ ಸಾಕಷ್ಟು ಒಳ್ಳೆಯದಾಗುತ್ತೆ, ಒಳ್ಳೆಯ ಸಂಕೇತಗಳು ನಿಮಗೆ ಸಿಗುತ್ತೆ, ಹಾಗೆ ಸಾಕಷ್ಟು ಒಳ್ಳೆಯ ಕೆಲಸಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ಮಲಗಿರ್ಬೇಕಾದ್ರೆ, ವಿಶೇಷವಾಗಿ ನೀವು ಮಲಗಿರ್ತೀರ ನಾರ್ಮಲ್ ಆಗಿ, ನಿಮಗೆ ಯಾರೋ ಒಂದು ಕೂಗಿ ಎಬ್ಬಿಸ್ದಂಗೆ, ಅಂದರೆ ನಿಮಗೆ ಯಾರೋ ಕೂಗ್ದಂಗೆ ಆಗುತ್ತೆ ಅಥವಾ ಯಾರೋ ಬಂದು ನಿಮಗೆ ನಿಮ್ಮ ದೇಹವನ್ನು ಮುಟ್ದಂಗೆ ಆಗುತ್ತೆ. ಈ ರೀತಿ ಆದರೂ ಕೂಡ, ಅಂದರೆ ನೀವು ಎದ್ದು ನೋಡಿದಾಗ ನಿಮ್ಗೆ ಯಾರು ಕಾಣಿಸಲ್ಲ, ಈ ರೀತಿ ಆದಾಗಲೂ ಕೂಡ ನೀವು ಇದರಿಂದ ಸಂತೋಷ ಪಡಬೇಕು. ದೈವಭೂತಗಳಾಗಿರೋದಿಲ್ಲ ಇದು 90%. ಇದು ನಿಮ್ಮ ಅಕ್ಕಪಕ್ಕ ದೈವಿಕ ಶಕ್ತಿಗಳು ಅಥವಾ ದೈವ ಶಕ್ತಿಗಳು ಇದೆ, ನಿಮಗೆ ಏನೋ ಒಂದು ಸಂಕೇತವನ್ನು ಕೊಡೋಕ್ಕೆ ಟ್ರೈ ಮಾಡ್ತಿದೆ ಅನ್ನೋದಕ್ಕೆ ಇದು ಸಂಕೇತ ಅಂತ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ನೀವು ಈ ಥರ ನಿಮಗೆ ಸಂಕೇತಗಳು ಸಿಕ್ಕಿದ್ರೆ ಕೂಡ ನೀವು ಅದರಿಂದ ಖುಷಿ ಪಡಬೇಕೇ ಹೊರತು ನೀವು ಅದನ್ನು ದೈವಭೂತ ಅಂತ ಅಂದ್ಕೊಂಡಿದ್ರೆ ಒಳ್ಳೆಯದು. ಇನ್ನು ಮುಂದಿನದಾಗಿ ನಿಮ್ಮ ಒಂದು ಕನಸಿನಲ್ಲಿ ನೀವು ನೋಡಿದ ಕಡೆ ಎಲ್ಲ, ಅಂದರೆ ನಿಮ್ಮ ಸುತ್ತಮುತ್ತ ಎಲ್ಲ ಬರೀ ಹಸಿರು ತುಂಬಿರೋವಂಥ ಒಂದು ಕಾಡಾಗಲಿ ಅಥವಾ ಹಸಿರು ತುಂಬಿರೋವಂಥ ಒಂದು ಯಾವುದಾದ್ರು ಒಂದು ಲ್ಯಾಂಡ್ ಆಗಲಿ, ನೀವು ಇದನ್ನು ಏನಾದ್ರು ನಿಮ್ಮ ಕನಸಿನಲ್ಲಿ ನೋಡ್ತಾ ಇದ್ದೀರಾ ಅಂದರೆ ಇದು ಕೂಡ ನಿಮಗೆ ತುಂಬಾ ಒಂದು ಒಳ್ಳೆಯ ಸಂಕೇತ ಅಂತ ಹೇಳ್ಬೋದು. ಇದರಿಂದ ಕೂಡ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗುತ್ತೆ. ಇದು ಒಂದು ನಿಮಗೆ ಮುಂದೆ ಫ್ಯೂಚರಲ್ಲಿ ಏನಾದ್ರು ಒಂದು ಒಳ್ಳೆಯದಾಗೋದಕ್ಕೆ ಒಂದು ದೊಡ್ಡ ಒಂದು ಸಂಕೇತ ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ವಿಶೇಷವಾಗಿ ನಿಮ್ಮ ಒಂದು ಕನಸಿನಲ್ಲಿ ನಿಮಗೆ ಶಂಖ ಕಂಡು ಬಂದರೆ ಅಥವಾ ನಿಮ್ಮ ಒಂದು ಕನಸಿನಲ್ಲಿ ನಿಮಗೆ ದೇವಸ್ಥಾನದ ಒಂದು ಗಂಟೆಗಳು ಬಾರಿಸ್ತಾ ರೀತಿ ನಿಮಗೆ ಶಬ್ದಗಳು ನಿಮಗೆ ಕೇಳಿಸಿದ್ರೆ ಇದು ಕೂಡ ನಿಮಗೆ ತುಂಬಾ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಈ ರೀತಿಯಾದ ಒಂದು ಕನಸು ಬಂದರೆ ನಿಮ್ಮ ಒಂದು ಜೀವನದಲ್ಲಿ ಯಾವುದಾದ್ರು ಒಂದು ಮಾಧ್ಯಮದಿಂದ ನಿಮಗೆ ಹಣ ಹಾಗೂ ಸಂಪತ್ತು ಬರುತ್ತೆ ಅನ್ನೋದಕ್ಕೆ ಇದು ಒಂದು ದೊಡ್ಡ ಸಂಕೇತ ಅಂತ ಹೇಳ್ಬೋದು. ಇನ್ನು ಮುಂದಿನ ವಿಚಾರಕ್ಕೆ ಬಂದರೆ ವಿಶೇಷವಾಗಿ ನೀವು ನಿಮ್ಮ ಒಂದು ಕನಸಿನಲ್ಲಿ ಗೂಬೆಯನ್ನು ಕಂಡ್ರೆ ಇದು ಕೂಡ ಒಂದು ಲಕ್ಷ್ಮಿಯನ್ನು ಕಂಡಂಗೆ ನಿಮ್ಮ ಕನಸಿನಲ್ಲಿ ಅಂತ ಹೇಳಲಾಗುತ್ತೆ. ಹಾಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ನಿಮಗೆ ನಿಜ ಜೀವನದಲ್ಲಿ ಸಾಕಷ್ಟು ಒಂದು ವೃದ್ಧಿಯಾಗುತ್ತೆ ಅಥವಾ ಏನಾದರೂ ಒಂದು ನಿಮಗೆ ಒಳ್ಳೆಯ ಒಂದು ಸೂಚನೆಗಳು ನಿಮಗೆ ಹೆಚ್ಚಾಗಿ ಬರುತ್ತೆ ಅಂತ ಹೇಳ್ಬೋದು. ಇದರ ಜೊತೆಗೆ ನೀವು ನಿಮ್ಮ ಒಂದು ಕನಸಿನಲ್ಲಿ ನೀವು ಕೆಂಪು ಸೀರೆ ಉಟ್ಟಂತಹ ಒಂದು ಮಹಿಳೆಯರನ್ನು ಕಂಡ್ರೆ, ಅದು ವಿಶೇಷವಾಗಿ ಆಭರಣಗಳನ್ನ ತೊಡ್ಕೊಂಡು ತುಂಬ ಚೆನ್ನಾಗಿ ಒಂದು ಮದುವೆ ಹೆಣ್ಣಿನ ಥರ ರೆಡಿಯಾಗಿರೋವಂಥ ಒಂದು ಹೆಣ್ಣನ್ನು ಕಂಡ್ರೆ, ವಿಶೇಷವಾಗಿ ಕೆಂಪು ಸೀರೆಯಲ್ಲಿ ಕಂಡ್ರೆ ಇದು ಕೂಡ ನಿಮಗೆ ತುಂಬಾ ಒಂದು ಒಳ್ಳೆಯದು ಅಂತ ಹೇಳಲಾಗುತ್ತೆ. ನಿಮಗೆ ಮುಂದೆ ಬರುವಂತಹ ಸಾಕಷ್ಟು ದಿನಗಳಲ್ಲಿ ನಿಮಗೆ ಸಾಕಷ್ಟು ಒಂದು ಅದೃಷ್ಟ ನಿಮಗೆ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ನೀವು ನಿಮ್ಮ ಒಂದು ಕನಸಿನಲ್ಲಿ ವಿಶೇಷವಾಗಿ ಚಿಕ್ಕ ಮಕ್ಕಳು ನಡೀತಾ ಇರೋದು, ಅಂದರೆ ಚಿಕ್ಕ ಮಕ್ಕಳು ಅಂದರೆ ತುಂಬ ಚಿಕ್ಕ ಮಕ್ಕಳು, ಅಂದರೆ ಒಂದು ವರ್ಷಕ್ಕಿಂತ ಕೆಳಗಡೆ ಇರೋಂಥ ಒಂದು ಮಕ್ಕಳು ನಡೀತಾ ಇರೋವಂಥ ಒಂದು ಕನಸು, ಅಂದರೆ ನಡೀತಾ ಇರೋದನ್ನ ನೋಡೋಂಥ ಒಂದು ಕನಸುಗಳು ಬಿದ್ದರೆ ಕೂಡ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಇದು ಕೂಡ ನಿಮಗೆ ಅದೃಷ್ಟದ ಒಂದು ಸಂಕೇತ ಅಂತ ಹೇಳ್ಬೋದು. ಇನ್ನು ಮುಂದಿನದಾಗಿ ಇದನ್ನು ನೀವು ಗಮನವಿಟ್ಟು ಕೇಳಬೇಕಾಗತ್ತೆ. ಏನಪ್ಪ ಅಂದರೆ ರಾತ್ರಿ 12 ಗಂಟೆಯಿಂದ ಒಂದು 3 ಗಂಟೆ ಒಳಗಡೆ ನಿಮಗೆ ಗೆಜ್ಜೆ ಶಬ್ದ ಕೇಳಿದ್ರೆ, ನೀವು ಮಲ್ಕೊಂಡಿರ್ಬೇಕಾದ್ರೆ ನಿಮಗೆ ಗೆಜ್ಜೆ ಶಬ್ದ ಕೇಳಿದ್ರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಭಯಭೀತರಾಗಿ ಅಥವಾ ಭಯ ಪಡ್ಕೊಂಡು ಲೈಟ್ ಆನ್ ಮಾಡ್ತಾರೆ. ಆದರೆ ಈ ರೀತಿ ಮಾಡುವಂತಹ ಯಾವುದೇ ಅವಶ್ಯಕತೆ ಇಲ್ಲ. ಇದು ಯಾವುದೇ ನಕಾರಾತ್ಮಕ ಶಕ್ತಿಗಳ ಒಂದು ಚಲನೆ ಅಲ್ಲ. ಇದರ ಒಂದು ಅರ್ಥ ಏನಪ್ಪ ಅಂದರೆ ನಿಮ್ಮ ಮನೆಗೆ ವಿಶೇಷವಾಗಿ ಲಕ್ಷ್ಮೀ ಪ್ರವೇಶ ಮಾಡುವಂತಹ ಸಮಯ ಇದು. ಈ ಕಾರಣದಿಂದಾಗಿ ಮನೆಯೊಳಗಡೆ ಲಕ್ಷ್ಮೀ ಪ್ರವೇಶ ಮಾಡ್ತಿದ್ದಾಳೆ ಅಂತಲೇ ಅನ್ಕೊಬೇಕಾಗತ್ತೆ. ಹಾಗೆ ಮನಸ್ಸಿನಲ್ಲಿ ನೀವು ಲಕ್ಷ್ಮಿನ ನೆನೆಸ್ಕೊಂಡು ಖುಷಿ ಪಟ್ಟರೆ ನಿಮಗೆ ತುಂಬಾ ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು.
ಇನ್ನು ಕೊನೆಯದಾಗಿ ನಾನು ಮುಂಚೆನೇ ಹೇಳಿದೆ ನಿಮಗೆ ಬೆಳಗಿನ ಜಾವ ನಿಮಗೆ ಅಥವಾ ಮಧ್ಯರಾತ್ರಿಯಲ್ಲಿ ನಿಮಗೆ 3 ಗಂಟೆಯಿಂದ 5 ಗಂಟೆ ಒಳಗಡೆ ಈ ಒಂದು ಸಮಯದ ನಡುವೆ ನಿಮಗೆ ಎಚ್ಚರ ಆದರೆ ನೀವು ಏನು ಮಾಡಬೇಕು, ಯಾವೊಂದು ಕೆಲಸವನ್ನು ಮಾಡಬೇಕು ಅಂತ ಮುಂಚೆ ಒಂದು ಸತಿ ಕೇಳಿದ್ದೆ ನಿಮಗೆ. ವಿಶೇಷವಾಗಿ ನೀವು ತುಂಬ ಜನ ಏನು ಮಾಡ್ತಾರೆ ಅಂದರೆ ಎದ್ದ ತಕ್ಷಣ ಮಲ್ಕೊಳ್ತಾರೆ. ಮತ್ತು ಈ ರೀತಿ ನೀವು ಎಂದಿಗೂ ಮಾಡಬಾರ್ದು. ಈ ರೀತಿ ಎಚ್ಚರ ಆದಾಗ ನಿಮಗೆ ಇದು ದೇವರು ನಿಮಗೆ ಕೊಡ್ತಿರುವಂಥ ಒಂದು ಒಳ್ಳೆಯ ಸಂಕೇತ ಅಂತ ಹೇಳ್ಬೋದು. ಈ ಒಂದು ಸಮಯದಲ್ಲಿ ಏನು ಮಾಡಬೇಕು ಅಂದರೆ ನೀವು ಎದ್ದು ಸ್ನಾನಾದಿಗಳನ್ನೆಲ್ಲ ಮಾಡಿಕೊಂಡು ದೇವರಿಗೆ ಪೂಜೆಯನ್ನು ಮಾಡಬೇಕು. ಅದೇ ಸಮಯದಲ್ಲಿ ಅಂದರೆ ಎಚ್ಚರ ಆದ ತಕ್ಷಣ ನೀವು ಎದ್ದು ಸ್ನಾನಾದಿಗಳನ್ನೆಲ್ಲ ಮಾಡಿಕೊಂಡು ದೇವರಿಗೆ ದೀಪವನ್ನು ಹಚ್ಚಿ, ವಿಶೇಷವಾಗಿ ನಿಮಗೆ ಯಾವುದೇ ರೀತಿಯ ಒಂದೊಂದು ಇಚ್ಛೆಗಳಿದ್ರೂ ಕೂಡ ಆ ದೇವರ ಮುಂದೆ ಹೋಗಿ ಆ ಒಂದು ಇಚ್ಛೆಗಳ ಬಗ್ಗೆ ನೀವು ಹೇಳ್ಕೊಬೇಕಾಗತ್ತೆ. ಅದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಆ ಒಂದು ಇಚ್ಛೆಗಳು ನಿಮಗೆ ಈಡೇರುತ್ತೆ ಅಥವಾ ನಿಮಗೆ ತುಂಬಾ ಒಂದು ಒಳ್ಳೆಯದಾಗುತ್ತೆ. ಒಟ್ಟಿನಲ್ಲಿ ಯಾವುದೇ ವಿಚಾರದಲ್ಲೂ ಕೂಡ ನಿಮಗೆ ಈ ಒಂದು ಸಮಯದಲ್ಲಿ ಈ ರೀತಿ ಮಾಡಿದ್ರೆ ನಿಮಗೆ ತುಂಬಾ ಒಂದು ಒಳ್ಳೆಯ ಒಂದು ಫಲಿತಾಂಶ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮುಂಚೆನೇ ಹೇಳಿದಾಗೆ ಓಂ ನಮಃ ಶಿವಾಯ ಅಂತ ನಮಗೆ ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ನಾವು ಯಾವ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸೋದನ್ನು ನೀವು ಮರಿಬೇಡಿ. ಧನ್ಯವಾದಗಳು.